ಆದರೂ ಇನ್ಮೇಲೆ ಅಮ್ಮ ಹೇಳಿದಾಗೆ ನಾವೆಲ್ಲ ಎಚ್ಚರಿಕೆಯಿಂದ ಇರಬೇಕು. ಆ ಶಾರ್ವರಿ ಸಿಗೋವರೆಗೂ ಈ ಥರದ್ದೆಲ್ಲ ಆಗ್ತಾನೆ ಇರುತ್ತೆ. ಕೆಟ್ಟ ಹೆಂಗಸು, ಅಷ್ಟು ದೂರ ಹೋದರೂ ಇನ್ನೂ ಎಷ್ಟೆಲ್ಲ ಆಟ ಆಡ್ತಾ ಇದ್ದಾಳೆ. ನಮ್ಮ ಕಣ್ಣೀರಿನ ಶಾಪ ಅವಳಿಗೆ ತಟ್ಟದೆ ಬಿಡಲ್ಲ ತಾತ. ಅವಳಿಗೆ ಅಂತಿಂತ ಸಾವು ಬರಲ್ಲ. ಅವಳನ್ನ ಹೀಗೆ ಬಿಟ್ರೆ ಇನ್ನು ಏನೇನು ಆಟ ಆಡ್ತಾಳೋ ಏನೋ. ಅಣ್ಣ, ಆದಷ್ಟು ಬೇಗ ಅವಳಿಗೆ ಒಂದು ಗತಿ ಕಾಣಿಸ್ಬೇಕು. ಏನಂತಾಳೆ ನಮ್ಮ ಪುಟ್ಟ ಲಕ್ಷ್ಮಿ? ಮಲಗಲ್ಲ, ಆಡ್ತಾನೆ ಇರ್ಬೇಕು ಅಂತಳೆ. ಅದಕ್ಕೇನಂತೆ, ಆಟ ಆಡಿಸ್ತಾ ಇದ್ರೆ ಆಯ್ತು. ಅದಕ್ಕಿಂತ ಅದೃಷ್ಟ ಇನ್ನೇನಿದೆ? ನಮ್ಮ ಮನೆಗೆ ನಗುವನ್ನು ಉಡುಗೊರೆಯಾಗಿ ಕೊಟ್ಟವಳು ಇವಳ ಖುಷಿಗಿಂತ ಇನ್ನೇನು ದೊಡ್ಡದಿದೆ? ನನ್ಗನ್ಸುತ್ತೆ ಮೀರಾ ಮೇಡಮ್ ನಮ್ಮ ಫ್ಯಾಮಿಲಿ ಜೊತೆಗೆ ಇನ್ನೊಂದು ಫ್ಯಾಮಿಲಿನೂ ಮಿಸ್ ಮಾಡ್ಕೋತಿರ್ಬೋದು ಅಂತ. ಇನ್ನೊಂದು ಫ್ಯಾಮಿಲಿನ ಏನು ಹೇಳ್ತಿದ್ಯಾ ನೀನು? ಅದೇ ಬ್ರೋ, ತಾತನ ಫ್ಯಾಮಿಲಿನೂ ಮಿಸ್ ಮಾಡ್ಕೋತಿರ್ಬೋದು ಅಂತ. ಓ, ಅದಾ ವಿಷಯ. ಮೀರಾ ಮೇಡಮ್ಮು ತನ್ನ ತಾತನ್ನ ಮಿಸ್ ಮಾಡ್ಕೊತಿದ್ದಾರಾ ಅಥವಾ ನೀನು ಸಮರ್ಥನ ಮಿಸ್ ಮಾಡ್ಕೊತಿದ್ದೆ? ನಾನು ಯಾಕೆ ಸಮರ್ಥನ ಮಿಸ್ ಮಾಡ್ಕೊಳ್ಳಿ? ಯಾಕೆಂದ್ರೆ ಕೋಳಿ ಜಗಳ ಆಡಕ್ಕೆ. ನೀವಿಬ್ರು ಕೋಳಿ ಜಗಳ ಆಡಿದ್ರೆ ತಾನೇ ನಿಮ್ಮಿಬ್ರಿಗೂ ಸಮಾಧಾನ ಆಗೋದು. ಈಗೇನು ಒಂದು ವಿಡಿಯೋ ಕಾಲ್ ಮಾಡಿದ್ರೆ ಎಲ್ಲರ ಜೊತೆ ಮಾತಾಡ್ಬೋದಲ್ವಾ? ಸರಿ, ಹಾಗಾದ್ರೆ ನಾನು ಈಗಲೇ ಸಮರ್ಥಕ್ಕೆ ವಿಡಿಯೋ ಕಾಲ್ ಮಾಡ್ತೀನಿ. ಇದೇ ಬೇಕಾಗಿದೆ ಒಂದು, ಅಲ್ವೇನಾ? ಹಾಗೇನಿಲ್ಲ. ಇವನ್ ಯಾಕೆ ವಿಡಿಯೋ ಕಾಲ್ ಮಾಡ್ತಿದ್ದಾನೆ? ಅಮ್ಮ, ಅಪ್ಪ, ಇದೇನು ಸರ್ಪ್ರೈಸು? ಇದಕ್ಕಿದ್ದಾಗೆ ವಿಡಿಯೋ ಕಾಲ್ ಮಾಡ್ತಿದ್ದೀರಾ? ವಿಡಿಯೋ ಕಾಲ್ ಮಾಡಿದ್ದು ನಮಗೋಸ್ಕರ ಅಲ್ಲಪ್ಪ. ನಮ್ಮನೆ ಮಹಾರಾಣಿ ಇದ್ದಾಳಲ್ಲ, ಅವಳು ನಿಮ್ಮನ್ನೆಲ್ಲ ನೋಡ್ಬೇಕಂತೆ. ಹೌದಾ? ಇರಿ, ಎಲ್ಲರೂ ಇಲ್ಲಿದ್ದಾರೆ. ಏನ್ ಮಾಡ್ತಿದ್ದಾಳೆ ನಮ್ಮ ಪುಟ್ಟಲಕ್ಷ್ಮಿ? ಆಟ ಆಡ್ತಾ ಇದ್ದಾಳೆ. ಸ್ವಲ್ಪನೂ ನಿದ್ದೆ ಮಾಡಲ್ಲ ಅಂತಿದ್ದಾಳೆ. ಏ ಅಬ್ಬಿ, ಮಗು ಮಲಗ್ತಿಲ್ವಂತೆ. ಒಂದು ಹಾಡು ಹೇಳಿ ನಿದ್ದೆ ಮಾಡ್ಸೋಕ್ಕಾಗಲ್ವಾ? ಏಯ್, ನನಗೆ ಹಾಡು ಹೇಳೋಕ್ಕೆಲ್ಲ ಬರಲ್ಲ. ಅಷ್ಟಿದ್ರೆ ನೀನೇ ಬಂದು ಹಾಡು ಹೇಳಿ ಮಲಗಿಸು. ಮಗು ಮಲಗತ್ತ ನೋಡೋಣ. ನೀನು ಹಾಡು ಹೇಳಿದ್ರೆ ಮಲಗಿರೋ ಮಗುನೇ ಎದ್ಬಿಡುತ್ತೆ ಬಿಡು. ಹಲೋ, ಶಾರದಿ ಮೇಡಮ್. ಹೇಳಿ ಮೇಡಮ್, ನೀವು ಹೇಳಿದಾಗೆ ಈ ಮನೆಗೆ ಬಂದಿದ್ದೀವಿ. ನಾವು ಆಶಾ ಕಾರ್ಯಕರ್ತರು ಅಂತ ಈ ಮನೆಯವರು ನಂಬಿದ್ದಾರೆ. ನಾವು ಹಾಗೆ ನಾಟಕ ಮಾಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ಹೊತ್ತು ಮಗು ಎತ್ಕೊಂಡು ಬಂದ್ಬಿಡ್ತೀವಿ. ವೆರಿ ಗುಡ್. ಆ ಮನೆಯವರೆಲ್ಲರೂ ಹಾಗೆ ಎಲ್ರನ್ನೂ ಬೇಗ ನಂಬಿಡ್ತಾರೆ. ಆ ನಂಬಿಕೆನೇ ನಮಗೆ ದಾಳ. ಕೆಲಸನ ಆದಷ್ಟು ಬೇಗ ಮುಗಿಸಿ. ಸರಿ ಮೇಡಮ್. ಆ ಮಾಧವನ ನೆಮ್ಮದಿನ ಕಿತ್ಕೊಳ್ಳೋಕೆ ನಂಗೊಂದು ಹೊಸ ಅಸ್ತ್ರ ಸಿಕ್ಕಿದೆ. ತಗೊಳ್ಳಿ. ಥ್ಯಾಂಕ್ ಯು. ಮೇಡಮ್, ಮಗನ ಕರ್ಕೊಂಡು ಬಂದರೆ ನಾವು ಲಸಿಕೆ ಹಾಕ್ತೀವಿ. ಹಾಂ ಸರಿ, ಕರ್ಕೊಂಡು ಬಂದೆ. ಒಂದು ನಿಮಿಷ ಮೇಡಮ್, ಸ್ವಲ್ಪ ಬಿಸಿನೀರು ತೊಗೊಂಡ್ಬರ್ತೀರಾ? ಹಾಂ, ತಗೊಂಡು ಬರ್ತೀನಿ. ಮಗು ನಮ್ಮ ಹತ್ರನೇ ಇರಲಿ ಬಿಡಿ, ಆಟ ಆಡಿಸ್ತಾ ಇರ್ತೀವಿ. ಇಲ್ಲ, ನನಗಿದು ಯಾಕೋ ಸರಿ ಅನ್ನಿಸ್ತಿಲ್ಲ. ಅವ್ರು ನಮ್ಮ ಮನೆಯಲ್ಲೇ ಇದ್ಕೊಂಡು ನಮ್ಮ ಮನೇಲಿ ಇಷ್ಟೆಲ್ಲ ಅನಾಹುತ ಮಾಡಿದ್ದಾರೆ. ಆದ್ರೆ ಇಷ್ಟೆಲ್ಲ ಮಾಡಿದವ್ರೆ ಅಂತ ನಮಗ್ ಗೊತ್ತೇ ಆಗ್ಲಿಲ್ಲ. ಆದ್ರೆ ಈಗ ಮನೆಯಿಂದ ಆಚೆ ಎಲ್ಲೋ ಕುತ್ಕೊಂಡು ನಮ್ಮ ಮೇಲೆ ಇಷ್ಟೆಲ್ಲ ಪಿತೂರಿ ಮಾಡ್ತಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಇರ್ಬೇಕಾ? ಇಲ್ಲ, ನಾವೇನಾದ್ರೂ ಮಾಡ್ಲೇಬೇಕು.
ನೀನ್ ಹೇಳ್ತಿರೋದು ನಿಜಾನೇ. ಹಾಗಂತ ದುಡ್ಕೆ ಯಾವ ನಿರ್ಧಾರನೂ ತಗೊಳಕ್ಕಾಗಲ್ಲ. ದ್ವೇಷ ಸತ್ಸೋರ್ಗೂ ಜೀವನ ನಡೆಸ್ಬೇಕು ಅನ್ಕೊಂಡಿರೋರ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಈ ದ್ವೇಷ ಸತ್ಸೋರು ಹೇಗೆ ಅಂತಂದ್ರೆ ಮುಳ್ಳಿದ ಹಾಗೆ, ಆದ್ರೆ ಜೀವನ ನಡೆಸ್ಬೇಕು ಅನ್ಕೊಂಡಿರೋರು ಬಿಳಿ ಬಟ್ಟೆ ಇದ್ದ ಹಾಗೆ. ಮುಳ್ಳಿನ ಮೇಲೆ ಬಟ್ಟೆ ಬಿದ್ರು ಅಥವಾ ಬಟ್ಟೆನೇ ಮುಳ್ಳಿನ ಮೇಲೆ ಬಿದ್ರು ನಾವು ಬಟ್ಟೆನ ಹುಷಾರಾಗಿ ಎತ್ಕೋಬೇಕು. ಹಾಗೇನೆ ನಮ್ಮ ಜೀವನನು ಕಾಪಾಡ್ಕೋಬೇಕು. ಅದಕ್ಕಾದ್ರೂ ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಆ ರೀತಿ ಎಚ್ಚರಿಕೆಯಿಂದ ಇರಬೇಕು ಅಂತ ಮುಳ್ಳನ್ನ ಸುಮ್ಮನೆ ಬಿಟ್ಕೊಂಡಿದ್ರೆ ಆ ಮುಳ್ಳು ನಮ್ಮನ್ನೇ ಚುಚ್ಚುತ್ತೆ. ಸುಮ್ಮನೆ ಬಿಡ್ಬೇಕು ಅಂತ ನಾನು ಹೇಳ್ತಿಲ್ಲ. ನಾವೆಲ್ಲರೂ ಒಟ್ಟಾಗಿದ್ರೆ ಆ ಮುಳ್ಳನ್ನ ಹೊಸ್ಕಾಕೋದೇನು ಕಷ್ಟ ಅಲ್ಲ. ಅಮ್ಮನೂ ಅದೇ ತಾನೇ ಹೇಳ್ತಿದ್ದಾರೆ, ಯಾವುದೇ ಕಾರಣಕ್ಕೂ ನಮ್ಮ ಮಧ್ಯೆ ಒಗ್ಗಟ್ಟು ಹೊಡಿಬಾರ್ದು. ನಾವೆಲ್ಲರೂ ಒಗ್ಗಟ್ಟಾಗಿದ್ರೆ ಅದ್ರ ಶಕ್ತಿನೇ ಬೇರೆ, ಆ ವಿಷಯ ಶಾರ್ವರಿಗೂ ಗೊತ್ತು. ನಾವು ಒಂದಾಗಿದ್ಕೊಂಡು ಪ್ಲಾನ್ ಮಾಡಿದ್ದಕ್ಕೆ ತಾನೇ ಅಪ್ಪಂಗೆ ಎಲ್ಲ ವಿಷಯ ಗೊತ್ತಾಗಿದ್ದು. ಅದೇನೋ ಸರಿ, ಆದ್ರೆ ಎಲ್ಲಿವರೆಗೂ ಅಂತ ಹೀಗೆ ಸುಮ್ಮನಿರೋದು? ಅವ್ರನ್ನ ಹಿಡಿಯೋದಾದ್ರೂ ಹೇಗೆ? ಅವ್ರು ಸಿಕ್ಕಾಕೊಂಡಿದ್ರೆ ಅಟ್ಲೀಸ್ಟ್ ನೆಮ್ಮದಿಯಾಗಾರು ಇರ್ಬೋದಿತ್ತು. ಸಿಕ್ಕಾಕೊಳ್ಳೋದು ಎಲ್ಗೋಗ್ತಾಳವಿ. ನಾವೀಗ ಅಮ್ಮ ಹೇಳ್ದಾಗ ಕೇಳಬೇಕು. ಆ ಶಾರ್ವರಿ ಉದ್ದೇಶ ನಮ್ಮ ನೆಮ್ಮದಿನ ಕಿತ್ಕೊಳ್ಳೋದು. ಆದ್ರೆ ಅದಕ್ಕೆ ವಿರುದ್ಧವಾಗಿ ನಾವು ಸಂತೋಷವಾಗಿದ್ದಷ್ಟು ಅವಳು ಹೊಟ್ಟೆ ಉರಿಯುತ್ತೆ. ಅವಳು ಎಷ್ಟೇ ಪ್ರಯತ್ನ ಪಟ್ರು ನಮ್ಮ ನೆಮ್ಮದಿನ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಅವಳಿಗೆ ಅನ್ನಿಸ್ಬೇಕು. ಇದನ್ನೆಲ್ಲ ಮರೆತು ಇದರಿಂದ ಹೊರಗೆ ಬಂದು ಮತ್ತೆ ಮನೇಲಿ ಸಂತೋಷದಿಂದ ಇರೋಕ್ಕೆ ಪ್ರಯತ್ನ ಪಡಬೇಕು. ಅದ್ರ ಜೊತೆಗೆ ಅಮ್ಮ ಹೇಳಿದೆಲ್ಲ ನೆನಪಿದೆ ತಾನೆ, ನಾವು ಮೊದಲು ಆ ಕೆಲಸ ಮಾಡಬೇಕು. ಆವಾಗಲೇ ಅವಳು ಸಿಕ್ಕಾಕೊಳ್ಳೋಕೆ ಸಾಧ್ಯ. ಹೌದು, ಅದೆಲ್ಲ ನೆನಪಿದೆ. ನಾಳೆ ಅದೆಲ್ಲ ಆಗತ್ತೆ. ಗುಡ್. ಆದರೆ ಈ ವಿಷಯ ನಮ್ಮಲ್ಲೇ ಇರಬೇಕು. ನಾಳೆ ಏನು ನಡೆಯುತ್ತೆ ಅಂತ ಯಾರಿಗೂ ಗೊತ್ತಾಗೋದು ಬೇಡ.